ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಃ ಸಂಭೂತಂ ಷೋಡಶಕಲಂ ಆದೌ ಲೋಕಸಿಸೃಕ್ಷಯ. ಭಾಗವತಸ್ಯ ಆದ್ಯಸ್ಯ ಸ್ಕಂಧಸ್ಯ ತೃತೀಯೇ ಅಧ್ಯಾಯೇ ಅಯಂ ಚ ಆದ್ಯಃ ಶ್ಲೋಕಃ ಗತೆ ದಿವಸೆ ವ್ಯಾಖ್ಯಾತಃ ಶ್ರುತಶ್ಚ ತಿಷ್ಠತಿ. ಅಥಾತಃ ತಸ್ಯೈವ ಶ್ಲೋಕಸ್ಯ ಅರ್ಥಂ ಪೂರ್ವಮುಕ್ತಮೇವ ಸ್ಮೃತ್ವಾ ಅನಂತರಭಾವಿನಾಂ ವಿಷಯಾಣಾಂ ಶ್ರವಣೆ ಸಜ್ಜಾಮಹೇ ಸರ್ವೇಪಿ ವಯಂ. ಮಹದಾದಿಭಿಃ ತತ್ವೈಃ ಸಂಭೂತಂ ಏತತ್ ಭಗವತಃ ಪುರುಷರೂಪಂ. ಸಂಭೂತಂ ಇತ್ಯಸ್ಯ ಅರ್ಥಃ ನ ಉತ್ಪನ್ನಮಿತಿ, ಪರಂತು ಮಹದಾದಿಭಿಃ ತತ್ವೈಃ ಯುತಂ ಇತ್ಯೇವ. ಅಪಿ ಚ ಷೋಡಶಕಲಂ, ಷೋಡಶಕಲಾತ್ಮಕಂ ರೂಪಮಪಿ ನೇದಂ ಭಗವತಃ. ಷೋಡಶಕಲಾಃ ತದಭಿಮಾನಿನಃ ದೇವತಾಶ್ಚ ಅಸ್ಮಿನ್ ಭಗವತಃ ರೂಪೇ ತಿಷ್ಠಂತಿ ಇತ್ಯೇವ ತಸ್ಯ ತಾತ್ಪರ್ಯಂ ಚಿಂತ್ಯೇತ. ಭಾಗವತ ತಾತ್ಪರ್ಯೆ ವಿಷ್ಣೋಸ್ತು ಪುರುಷಾಖ್ಯಾನಿ ತ್ರೀಣಿ ರೂಪಾಣ್ಯತೋ ವಿದುಃ. ಪ್ರಥಮಂ ಮಹತತ್ ಸೃಷ್ಟೃ, ದ್ವಿತೀಯಂ ತ್ವಂಡ ಸಂಸ್ಥಿತಂ, ತೃತೀಯಂ ದೇಹಿನಾಂ ದೇಹೆ, ತ್ರೀಣಿ ಜ್ಞಾತ್ವಾ ವಿಮುಚ್ಯತೆ ಇತಿ ಯಾನಿ ತ್ರೀಣಿ ರೂಪಾಣಿ ಉಚ್ಯಂತೆ. ತತ್ರ ಮಹತ್ಸೃಷ್ಟತ್ವೇನ ಯತ್ ಪ್ರಥಮಂ ಪುರುಷಾಖ್ಯಂ ರೂಪಂ ತಸ್ಮಿನ್ ಭಾಗವತ ತಾತ್ಪರ್ಯ ಶ್ಲೋಕೆ ಅಗ್ರೆ ಪಠ್ಯಮಾನೆ ಶ್ರೂಯತೆ. ತದೇವ ರೂಪಂ ಅತ್ರ ಪ್ರಥಮಸ್ಕಂಧೇಪಿ ವರ್ಣ್ಯತೆ ಇತಿ ಕೇಚನ ವದಂತಿ. ಏವಂಚ ಭಾಗವತ ತಾತ್ಪರ್ಯಸ್ಯ ಏಕಾದಶಸ್ಕಂಧೆ ತ್ರೀಣಿ ರೂಪಾಣಿ ಖಲು ಸಂವರ್ಣ್ಯಂತೆ ಪುರುಷಾಖ್ಯಾನಿ. ತೇಷು ಮಹತ್ಸೃಷ್ಟೃ ರೂಪಮೇವ ಅಸ್ಮಿನ್ ಪ್ರಥಮೇ ಸ್ಕಂಧೆ ಗೀಯತೆ. ತತ್ರ ಕಶ್ಚನ ವಿವಾದಃ ಅದ್ಯಾಪಿ ತಿಷ್ಠತ್ಯೇವ. ಮಹತ್ಸೃಷ್ಟೃತ್ವೇನ ರೂಪಂ ಯತ್ ಪ್ರಥಮಂ ವರ್ತತೆ ತದೇವ ಅಸ್ಮಿನ್ ಶ್ಲೋಕೆ ವರ್ಣ್ಯತೆ ಇತಿ ಕೇಷಾಂಚಿನ್ ಮತಂ. ಅಂಡಸ್ಥಿತಂ ರೂಪಮಿತಿ ಕೇಚನ ಅನ್ಯೇ ಟೀಕಾಕಾರಾಃ ಅಭಿಪ್ರಯಂತಿ. ಮಹತಃ ಸೃಷ್ಟೃ ಅಂಡಸ್ಥಿತಂ ಚ ಇತಿ ಪುರುಷಾಖ್ಯಂ ರೂಪದ್ವಯಮಪಿ ಅತ್ರ ಸಂಕಲಯ್ಯ ಉಕ್ತಮಿತಿ ಪ್ರತೀಯತೆ ಇತಿ ಅರ್ವಾಚೀನಾಃ ಪ್ರಾಜ್ಞಾಃ ವಿಷಯಮೇನಂ ಅವಗಮಯಂತಿ. ತದಪಿ ಸಮೀಚೀನಮೇವ ಇತಿ ಅಸ್ಮಾಕಮಪಿ ಅಭಿಪ್ರಾಯಃ ಅತ್ರ ಉದ್ಘೋಷ್ಯತೆ. ಮಹದಾದಿಗಳಿಂದ ಕೂಡಿದ ಮತ್ತು ಷೋಡಶ ಕಲೆಗಳುಳ್ಳಂತಹ ರೂಪ ಅದನ್ನು ಭಗವಂತ ಸ್ವೀಕಾರ ಮಾಡಿದ ಅಂತ ಬಂದಿದೆ. ಅದು ಯಾವ ರೂಪ? ಭಾಗವತದ 11ನೇ ಸ್ಕಂದದಲ್ಲಿ ಭಗವಂತನ 3 ರೂಪಗಳಿವೆ. ವಿಷ್ಣುವಸ್ತು ಪುರುಷಾಖ್ಯಾನಿ ತ್ರೀಣಿ ರೂಪಾಣ್ಯತೋ ವಿದುಃ. ಪ್ರಥಮಂತು ಮಹತ್ ಸೃಷ್ಟೃ, ಮಹತ್ತನ್ನು ಸೃಷ್ಟಿಸಿದ ರೂಪವೊಂದು. ದ್ವಿತೀಯಂತು ಅಂಡ ಸಂಸ್ಥಿತಂ, ಬ್ರಹ್ಮಾಂಡದ ಒಳಗಿರುವ ರೂಪವೊಂದು. ತೃತೀಯಂ ದೇಹಿನಾಂ ದೇಹೆ, ಎಲ್ಲ ಜೀವಿಗಳ ಒಳಗಿರುವಂಥ ರೂಪ ಇನ್ನೊಂದು ಅಂತ ಹೀಗೆ ಅಲ್ಲಿ ವರ್ಣಿಸಿದ್ದಾರೆ. ಈ 3 ರೂಪಗಳ ಪೈಕಿ 11ನೇ ಸ್ಕಂದದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಹೇಳಲ್ಪಟ್ಟಿರುವಂಥ ಆ 3 ಪುರುಷ ಎಂಬ ರೂಪಗಳ ಪೈಕಿ ಇಲ್ಲಿ 1ನೇ ಸ್ಕಂದದಲ್ಲಿ ಭಗವಂತ ಸ್ವೀಕರಿಸಿದ ಪುರುಷ ರೂಪ ಯಾವುದು ಅಂತ ಪ್ರಶ್ನೆ ಬಂದಾಗ ಮಹತ್ತನ್ನು ಸೃಷ್ಟಿಸಿದ ರೂಪ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಇನ್ನು ಕೆಲವರು ಬ್ರಹ್ಮಾಂಡದ ಒಳಗಿರುವಂಥ
ರೂಪವೇ ಭಗವಂತ ಸ್ವೀಕಾರ ಮಾಡಿದ್ದು ಅಂತ ವ್ಯಾಖ್ಯಾನ ಮಾಡ್ತಾರೆ. ಬನ್ನಂಜೆ ಗೋವಿಂದಾಚಾರ್ಯರು ಇವೆರಡೂ ಅಭಿಪ್ರಾಯಗಳನ್ನು ಅಲ್ಲಿ ಉಲ್ಲೇಖಿಸಿ ಪ್ರಾಯ ಇವೆರಡೂ ರೂಪಗಳನ್ನು ಇಲ್ಲಿ ಭಾಗವತ ವರ್ಣನೆ ಮಾಡಿದೆ. ಮಹತ್ತನ್ನು ಸೃಷ್ಟಿಸಿದ ಹಾಗೆ ಬ್ರಹ್ಮಾಂಡದೊಳಗಿರುವ ರೂಪ ಎರಡನ್ನೂ ಕೂಡ ಭಾಗವತ ತಾತ್ಪರ್ಯ ಇಲ್ಲಿ ಹೇಳ್ತಾ ಇದೆ, ಭಾಗವತವು ಹೇಳಿದೆ ಅಂತ ಎರಡೂ ಅಭಿಪ್ರಾಯಗಳನ್ನು ಒಗ್ಗೂಡಿಸಿ ಹೇಳಿದ್ದಾರೆ. ಅದೇ ಉಚಿತವಾಗಿ ನಮಗೂ ಕೂಡ ಕಾಣಿಸ್ತದೆ. ಇದು ಪ್ರಾಚೀನ ಟೀಕಾಕಾರರು ಯಾದವಾರ್ಯರು ಕೂಡ ಕೆಲವು ಈ ಅಂಶಗಳನ್ನು ಹೇಳಿದಂತೆ ಕಾಣಿಸ್ತದೆ. ಅದಕ್ಕಾಗಿ ನಮ್ಮ ಗುರುಗಳು ಅಯೋಧನ ಪುರಾಣಿಕಾಚಾರ್ಯರು ಆ ಶ್ಲೋಕವನ್ನು ಅನುವಾದಿಸುವಾಗ ಹೀಗೆ ಮಾಡಿದ್ದಾರೆ. ಆದಿ ಸೃಷ್ಟಿ ಕಾಲದಲ್ಲಿ ಬ್ರಹ್ಮಾಂಡದ ಹೊರಗಿನ ಮಹದಾದಿ ಸೃಷ್ಟಿಗಾಗಿ ಪುರುಷ ರೂಪವನ್ನು ಸ್ವೀಕಾರ ಮಾಡಿದ. ಇದು ಆ ಮಹದಾದಿ ಸೃಷ್ಟಿಗಾಗಿ ಪುರುಷ ರೂಪವನ್ನು ಸ್ವೀಕಾರ ಮಾಡಿದ ಅಂತ ಹೇಳಿದ್ದು ಮೊದಲನೇ ರೂಪ. ಇದು ದ್ವಿತೀಯಂತು ಅಂಡ ಸಂಸ್ಥಿತಂ ಅಂತ ಭಾಗವತ ತಾತ್ಪರ್ಯದ 11ನೇ ಸ್ಕಂದದಲ್ಲಿದೆ. ಮೊದಲನೇದ್ದು ಮಹತ್ತನ್ನು ಸೃಷ್ಟಿಸಿದ್ದು. ದ್ವಿತೀಯಂತು ಅಂಡ ಸಂಸ್ಥಿತಂ, ಎರಡನೇದು ಬ್ರಹ್ಮಾಂಡದ ಒಳಗಿರುವಂಥದ್ದು. ಬ್ರಹ್ಮಾಂಡದ ಒಳಗೂ ವಿರಾಟ್ ಪುರುಷ ರೂಪವನ್ನು ಸ್ವೀಕಾರ ಮಾಡಿದ. ಬ್ರಹ್ಮಾಂಡದ ಹೊರಗಿನ ಮಹದಾದಿ ಸೃಷ್ಟಿಗಾಗಿ ಪುರುಷ ರೂಪ ಸ್ವೀಕಾರ ಮಾಡಿದ ಅಂತ ಬಂದಿರುವುದರಿಂದ 11ನೇ ಸ್ಕಂದದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಹೇಳಲ್ಪಟ್ಟ 3 ರೂಪಗಳೇನಿವೆ, ಆ 3 ರೂಪಗಳಲ್ಲಿ ಮೊದಲ 2 ರೂಪಗಳನ್ನು ಇಲ್ಲಿ ಭಾಗವತ ಹೇಳಿದೆ ಅನ್ನೋದು ಪುರಾಣಿಕಾಚಾರ್ಯರಿಗೂ ಕೂಡ ಸಮ್ಮತ ಅಂತ ಹೀಗೆ ಕಾಣಿಸ್ತದೆ. ಷೋಡಶ ಕಲೆಗಳು ಮತ್ತು ಅದರ ಅಭಿಮಾನಿ ದೇವತೆಗಳು ಅವರೆಲ್ಲರನ್ನೂ ಕೂಡ ಪ್ರಶ್ನೋಪನಿಷತ್ತಲ್ಲಿ ಬಂದಂತೆ ಕಳೆದ ದಿವಸ ನಾನು ತಮ್ಮೆದುರಿಗೆ ವರ್ಣನೆ ಮಾಡಿದ್ದೆ. ಅನಂತ ತೀರ್ಥರು ಅನ್ನುವರು ವ್ಯಾಖ್ಯಾನಕಾರರೊಬ್ಬರು ಷೋಡಶ ಕಲಾಭಿಮಾನಿ ದೇವತಾ ಸಹಿತಂ ಅಂತ ಅದನ್ನು ವ್ಯಾಖ್ಯಾನ ಮಾಡಿದ್ದು. ನನ್ನ ಅಭಿಪ್ರಾಯಕ್ಕೆ ಸಮರ್ಥಕವಾಗಿ ಪ್ರಾಚೀನೊಬ್ಬರು ಹಾಗೆ ವ್ಯಾಖ್ಯಾನ ಮಾಡಿದ್ದಿದೆ. ಅದನ್ನು ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಮತ್ತೆ ಮಹದಾದಿ ದೇವ ತತ್ವಗಳು ಅಂತಿದೆಯಲ್ಲ, ಮಹದಾದಿ ತತ್ವಗಳನ್ನು ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿರ್ತಾನೆ ಅಂತ ಯಾದವಾರ್ಯರು ಕೂಡ ಅದೇ ಅಂಶ ಹೇಳಿದ್ದಾರಲ್ಲ, ಮಹದಾದೀನಾಂ ತತ್ವಾನಾಂ ಅಂಶಾನಾಂ ಉದರಾಂತ ಸ್ಥಾಪಯಿತ್ವ ಅಂತ. ಅಲ್ಲಿಯೂ ಕೂಡ ಆ ದೇವತೆಗಳು ಅಂತಲೇ ಅರ್ಥ ಮಾಡಬೇಕು. ಸೋದರ ನಿವಿಷ್ಟ ಮಹದಾದಿ ದೇವತಾಯುಕ್ತಂ. ಇದು ಅನಂತ ತೀರ್ಥರು ಅನ್ನುವ ವ್ಯಾಖ್ಯಾನಕಾರರಿಗೆ ಸಮ್ಮತ ಆಗಿದೆ. ಹೀಗೆ ಮಹತ್ತತ್ವ ಮೊದಲಾದ ತತ್ವಗಳು, ಅದರ ದೇವತೆಗಳು, ಷೋಡಶ ಕಲೆಗಳು, ಹಾಗೆ ಅದರ ದೇವತೆಗಳು, ಇವುಗಳಿಂದ ಸಹಿತನಾಗಿತ್ತು ಆ ಭಗವಂತನ ಪುರುಷ ರೂಪ ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ಜಗೃಹೇ ಅಂತ ಅಲ್ಲಿ ಆರಂಭದಲ್ಲಿದೆ, ಜಗೃಹೇ ಪೌರುಷಂ ರೂಪಂ ಅಂತ. ಈ ಹಿಂದೆ ಇಲ್ಲದೇ ಇರುವಂತಹ ರೂಪವನ್ನು ಪರಮಾತ್ಮ ಸ್ವೀಕಾರ ಮಾಡಿದ ಅಂತ ಒಂದು ಭ್ರಮೆ ಬರುವ ಸಾಧ್ಯತೆ ಇದೆ. ಅದಕ್ಕೆ ವ್ಯಕ್ತ್ಯಪೇಕ್ಷೆಯ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನು ವಿವರಿಸಿದ್ದಾರೆ. ಹಿಂದೆ ಇದ್ದಿದ್ದನ್ನೇ ಅವನು ವ್ಯಕ್ತ ಮಾಡಿಕೊಂಡ ಅಷ್ಟೆ. ಅದನ್ನೇ ತಂತ್ರ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ಅಹೇಯಂ ಅನುಪಾದೇಯಂ ಯತ್ ರೂಪಂ ಯದ್ರೂಪಂ ನಿತ್ಯಮವ್ಯಯಂ ಸಯೇವಾಪೇಕ್ಷ ರೂಪಾಣಾಂ ವ್ಯಕ್ತಿಮೇವ ಜನಾರ್ದನಃ ಅಗೃಹತ್ ವ್ಯಸೃಜಚ್ಚೇತಿ ಕೃಷ್ಣರಾಮಾದಿಕಾಂ ತನುಂ ಪಠ್ಯತೆ ಭಗವಾನೀಶೋ ಮೂಢಬುದ್ಧಿ ವ್ಯಪೇಕ್ಷೆಯ ತಮಸಾ ಶಿಪಗೂಢಸ್ಯ ಯತಮಃ ಪಾನಮೀಶಿತು ಏತತ್ ಪುರುಷರೂಪಸ್ಯ ಗ್ರಹಣಂ ಸಮುದೀರ್ಯತೆ ಕೃಷ್ಣರಾಮಾದಿರೂಪಾಣಾಂ ಲೋಕವ್ಯಕ್ತಿ ವ್ಯಪೇಕ್ಷೆಯ. ಇದು ತಂತ್ರ ಭಾಗವತದ ಒಂದು ಶ್ಲೋಕ ಸಮುಚ್ಚಯ. ಅಲ್ಲಿ ಸಯೇವ ಅಪೇಕ್ಷೆ ಅಂತ ಕೆಲವು ಕಡೆ ಇದೆ, ತದೇವ ಅಪೇಕ್ಷೆ ಅಂತ ಇನ್ನು ಕೆಲವು ಕಡೆ ಇದೆ. ಅಹೇಯಂ, ಭಗವಂತನ ಯಾವ ರೂಪವೂ ಕೂಡ ಬಿಡಲ್ಪಡುವಂಥದ್ದಲ್ಲ. ಯಾವ ಶರೀರವನ್ನು ಭಗವಂತ ಬಿಡುವುದೂ ಇಲ್ಲ. ಯಾವುದೇ ಶರೀರವನ್ನು ಹೊಸದಾಗಿ ಅವನು ಸ್ವೀಕಾರ ಮಾಡುವುದೂ ಇಲ್ಲ. ಅವನ ಶರೀರ ಅದು ನಿತ್ಯವಾದದ್ದು ಮತ್ತು ಅವ್ಯಯ, ನಾಶರಹಿತವಾದದ್ದು, ಅನಾದಿ ಮತ್ತು ನಿತ್ಯ. ಸಯೇವ ಅಪೇಕ್ಷ ರೂಪಾಣಾಂ ವ್ಯಕ್ತಿಮೇವ ಜನಾರ್ದನಃ. ಹಿಂದೆನೇ ಇರುವಂಥ ಆ ರೂಪದ ಅಭಿವ್ಯಕ್ತಿ ಮಾತ್ರ ಈಗಾಗೋದು. ಅಭಿವ್ಯಕ್ತಿ ಆದಾಗ ಸ್ವೀಕಾರ ಮಾಡಿದ ಅಂತ ಹೇಳ್ತಾರೆ. ಅದೇ ಕಣ್ಮರೆ ಆದಾಗ
ಅದನ್ನು ಶರೀರವನ್ನು ಬಿಟ್ಟ ಅಂತ ಹೀಗೆ ಹೇಳ್ತಾರೆ. ಅಗೃಹಾತ್ ವ್ಯಸೃಜಚ್ಚೇತಿ ರಾಮಕೃಷ್ಣ ಕೃಷ್ಣ ರಾಮಾದಿಕಾಂ ತನುಂ. ಕೆಲವು ಕಡೆ ಪಾಠದಲ್ಲಿ ವಿಷ್ಣು ರಾಮಾದಿಕಾಂ ತನುಂ ಅಂತಿದೆ. ವಿಷ್ಣು ಅನ್ನೋದಕ್ಕಿಂತ ಕೃಷ್ಣ ರಾಮ ಅಂತ ಅನ್ನೋದು ಹೆಚ್ಚು ಯೋಗ್ಯವಾದ ಪಾಠ. ಭಗವಂತನ ಅವತಾರಗಳಲ್ಲಿ ಕೃಷ್ಣ ರಾಮ ಅಂತನ್ನೋದು ಹೆಚ್ಚು ಖ್ಯಾತವಾದ ಅವತಾರಗಳು. ಒಬ್ಬ ಯಾರ್ದೋ ತಂದೆ ತಾಯಿಂದ್ರಿಂದ ಆತ ಹುಟ್ಟಿದ್ದು ಮತ್ತು ಶರೀರವನ್ನು ಅವನು ತ್ಯಜಿಸಿದ್ದು ಅನ್ನುವುದು ಆ ಅವತಾರಗಳಲ್ಲಿ ವರ್ಣನೆ ಬರ್ತದೆ. ಅದಕ್ಕಾಗಿ ಅವನು ಶರೀರವನ್ನು ಸ್ವೀಕಾರ ಮಾಡುವುದು ಅಂದ್ರೇನು, ತ್ಯಜಿಸುವುದು ಅಂದ್ರೆ ಏನು ಅನ್ನೋದನ್ನು ವಿವರಿಸಲಿಕ್ಕಾಗಿಯೇ ಈ ತಂತ್ರ ಭಾಗವತ ಹೊರಟಿದ್ದು. ವಿಷ್ಣು ಅಂತ ಪಾಠ ಇಟ್ಕೊಂಡ್ರೆ ಆ ವಿಷ್ಣು ಅನ್ನೋ ರೂಪವನ್ನು ಆತ ಎಲ್ಲಿಯೋ ತೆಗೆದುಕೊಂಡದ್ದು ಬಿಟ್ಟದ್ದು ಹೀಗೆ ಅಷ್ಟೊಂದು ಹೊಂದಾಣಿಕೆ ಆಗುವಂಥ ವಿಚಾರ ಅಲ್ಲ. ಅದರಿಂದ ಕೃಷ್ಣರಾಮಾದಿಕಾಂ ತನುಂ ಅನ್ನುವ ಪಾಠವೇ ಹೆಚ್ಚು ಯೋಗ್ಯ. ಹೀಗೆ ಭಗವಂತ ಮೂಢಬುದ್ಧಿ ವ್ಯಪೇಕ್ಷೆಯ ಅಜ್ಞಾನಿಗಳ ದೃಷ್ಟಿಯಿಂದ ಹೀಗೆ ವರ್ಣಿಸಲ್ಪಡ್ತಾನೆ ಅಂತ ಅದರ ತಾತ್ಪರ್ಯ. ಇದು ಕೃಷ್ಣ ಮೊದಲಾದ ರೂಪಗಳ ಬಗ್ಗೆ ಆಯಿತು. ಇನ್ನು ಈ ಪುರುಷ ರೂಪ ಅಂತ ಏನಿದೆ, ಅದು ಪುರುಷ ರೂಪದ ಬಗ್ಗೆ ಈ ಥರದ ವರ್ಣನವೂ ಕೂಡ ಇಲ್ಲ. ಅದಕ್ಕೊಂದು ಬೇರೆದೇ ವರ್ಣನ ಇದೆ. ಪರಮಾತ್ಮನ ರೂಪಗಳು ಅವನಿಗೆ ಅವನ ಪಾಲಿಗೆ ಅದು ಯಾವತ್ತೂ ವ್ಯಕ್ತವೇ. ಆದರೆ ಲೋಕದ ದೃಷ್ಟಿಗೆ ಅದು ವ್ಯಕ್ತ ಅಂತ ಈಗರ್ಥ. ಆದರೆ ಪುರುಷ ರೂಪದ ಬಗ್ಗೆ ಈ ಲೋಕದ ದೃಷ್ಟಿಯಿಂದ ವ್ಯಕ್ತಿ ಆಗುವುದು, ಆದ್ದರಿಂದ ಭಗವಂತ ಸ್ವೀಕಾರ ಮಾಡಿದ ಅಂತ ಕೂಡ ನಾವು ಸಮಾಧಾನ ಹೇಳೋದು ಕಷ್ಟ. ಯಾಕೆಂದರೆ ಪುರುಷ ರೂಪಗ್ರಹಣ ಕಾಲೇ ಲೋಕಾನಾಂ ಅಭಾವೇನ ಯಾದವಾರ್ಯರಲ್ಲಿ ಹೇಳ್ತಾರೆ. ಪುರುಷ ರೂಪವನ್ನು ಸ್ವೀಕಾರ ಮಾಡಿದಾಗ ಜಗತ್ತೇ ಇರಲಿಲ್ವಲ್ಲ. ಆದ್ದರಿಂದ ಆ ಜಗತ್ತಿಗೆ ಕಾಣುವಂತೆ ಜಗತ್ತಿನ ದೃಷ್ಟಿಯಿಂದ ಇವನು ಆ ರೂಪವನ್ನು ಸ್ವೀಕಾರ ಮಾಡಿದ, ಆ ಪುರುಷ ರೂಪವನ್ನು ಸ್ವೀಕಾರ ಮಾಡಿದ ಅಂದ್ರೆ ಏನರ್ಥ ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ತಮಸಾ ಶಿಪಗೂಢಸ್ಯ ತಮಪಾನಮೀಷಿತು ಅಂತ ಅದಕ್ಕೆ ಹೇಳಿದ್ದಾರೆ. ಆ ತಮಸ್ಸಿನಿಂದ ಅವನ ರೂಪ ಉಪಗೂಢ ಆಗಿತ್ತು, ಆಚ್ಛಾದಿತವಾಗಿತ್ತು. ಆ ತಮಸ್ಸನ್ನು ಅವನು ಪಾನ ಮಾಡಿದ, ನಾಶ ಮಾಡಿದ ಅಂತ ಅದರ ತಾತ್ಪರ್ಯ. ಏತತ್ ಪುರುಷ ರೂಪಸ್ಯ ಗ್ರಹಣಂ ಸಮುದೀರ್ಯತೆ. ಹೀಗೆ ಪುರುಷ ರೂಪವನ್ನು ಗ್ರಹಣ ಮಾಡುವುದು ಅಂದರೆ ಹೀಗರ್ಥ. ರಾಮಕೃಷ್ಣಾದಿ ರೂಪಗಳನ್ನು ಸ್ವೀಕಾರ ಮಾಡುವುದು ಅಂದರೆ ಜಗತ್ತಿಗೆ ಅದನ್ನು ತೋರಿಸಿದ ಅಂತ ಅರ್ಥ. ಹೀಗೆ ಕೆಲವು ರೂಪಗಳು ಜಗತ್ತಿಗೆ ತೋರಿಸಿದೆ ಎಂಬ ದೃಷ್ಟಿಯಿಂದ, ಕೆಲವು ರೂಪಗಳು ಅದೇ ಈ ಪುರುಷ ಎಂಬ ಮೊದಲಾದ ರೂಪಗಳು ತಮಸ್ಸಿನಿಂದ ಆಚ್ಛಾದಿತವಾಗಿತ್ತು, ಆ ಆಚ್ಛಾದನವನ್ನು ದೂರ ಮಾಡಿಕೊಂಡ ಅಂತ ಇಷ್ಟೇ ಅರ್ಥ. ಮುಂದೆ ಮಹದಾದಿಭಿ ಸಂಭೂತಂ ಮತ್ತು ಷೋಡಶಕಲಂ ಈ ಶಬ್ದಗಳ ವಿವರಣೆ ಇದೆ ಭಾಗವತ ತಾತ್ಪರ್ಯದಲ್ಲಿ. ನಾವು ನಮ್ಮ ಶ್ರವಣದ ಸೌಕರ್ಯಕ್ಕಾಗಿ ಕಳೆದ ದಿವಸನೇ ಅದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ಅದನ್ನು ನಾವೀಗ ಮತ್ತೊಮ್ಮೆ ನೋಡಬೇಕಾದ ಅಗತ್ಯ ಇಲ್ಲ. ಮಹಾಭಾರತದ ಶಾಂತಿ ಪರ್ವದ ಉಪಪರ್ವವಾದಂಥ ಮೋಕ್ಷಧರ್ಮ ಪರ್ವದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಶ್ಲೋಕಗಳಿವೆ. ಭಗವಂತನಿಗೆ ಪ್ರಾಕೃತವಾದ ದೇಹ ಇಲ್ಲ ಅನ್ನೋದನ್ನು ನಾವು ಸ್ಪಷ್ಟಪಡಿಸ್ತೇವೆ. ಯತ್ಕಿಂಚಿದಿಹ ಲೋಕೆ ವೈ ದೇಹಬದ್ಧಂ ವಿಷಾಂಪತೆ ಸರ್ವಂ ಪಂಚಭಿರಾವಿಷ್ಟಂ ಭೂತೈರೀಶ್ವರ ಬುದ್ಧಿಜೈಹಿ. ದೇಹ ಬದ್ಧಂ ಅಂತ ನಾವಿಲ್ಲಿ ಓದಿದ್ವಲ್ಲ, ಈಗ ದೇಹ ಸತ್ವಂ ಅಂತ ಕೆಲವು ಕಡೆ ಪಾಠ ಇದೆ. ಮಹಾಭಾರತದ ಶಾಂತಿ ಪರ್ವದ 347 ಕೆಲವು ಕಡೆ 350 ಅದರ 12ನೇ ಶ್ಲೋಕ ಇದು. ಆ ಮೋಕ್ಷಧರ್ಮ ಪರ್ವದ ಅಧ್ಯಾಯವನ್ನು ನಾನಿಲ್ಲಿ ಹೇಳಲಿಲ್ಲ. ಒಟ್ಟಾರೆ ಶಾಂತಿ ಪರ್ವದ ಅಧ್ಯಾಯಗಳಿಂದ ಪರಿಗಣಿಸಿದರೆ 347 ಅಥವಾ 350ನೇ ಅಧ್ಯಾಯ. ಈ ಜಗತ್ತಿನಲ್ಲಿ ದೇಹಬದ್ಧವಾದಂಥ, ದೇಹದ ಮೂಲಕ ಹುಟ್ಟುವಂಥ ಯಾವುದೇ ಒಂದು ಜೀವ ಏನಿದೆ ಅವರೆಲ್ಲರೂ ಕೂಡ ಪಂಚವಿಹಿ ಆವಿಷ್ಟಂ, ಪಂಚಮಹಾಭೂತಗಳಿಂದ ಕೂಡಿದವರೇ ಆಗಿದ್ದಾರೆ. ಅವು ಈಶ್ವರ ಬುದ್ಧಿಜೈಹಿ. ಈಶ್ವರ ಬುದ್ಧಿ ಅಂದರೆ ಭಗವಂತನ ಸಂಕಲ್ಪ. ಆ ಸಂಕಲ್ಪದಿಂದಲೇ ಪಂಚಮಹಾಭೂತಗಳು ಹುಟ್ಟಿವೆ. ಅವುಗಳಿಂದ ಈ ಜಗತ್ತು ಕೂಡ ಹುಟ್ಟಿದೆ ಅಂತ ಅದರ ತಾತ್ಪರ್ಯ. ಭೂತೈಹಿ ಈಶ್ವರ ಬುದ್ಧಿವಿಹಿ ಅಂತ ಈಗ ಕೆಲವು ಕಡೆ ಪಾಠ ಕಾಣಿಸ್ತದೆ. ಅಂತೂ ನೀವು ನೋಡ್ತಿರುವ ಮಹಾಭಾರತದ ಶಾಂತಿ ಪರ್ವದ ಯಾವುದೇ ಒಂದು ಪುಸ್ತಕದಲ್ಲಿ ಸ್ವಲ್ಪ ಹೀಗೆ ಅಸ್ತವ್ಯಸ್ತಗಳಿದ್ದರೆ ಅದನ್ನು ಸರಿಪಡಿಸ್ಕೋಬೇಕಷ್ಟೆ. ದೇಹ ಬದ್ಧಂ ಬದಲು ದೇಹ ಸತ್ವಂ ಅಂತ ಕೆಲವು ಕಡೆ ಇರಬಹುದು.
ಸತ್ವಂ ಅಂತ ಸರಿಯಾಗೋದಿಲ್ಲ, ದೇಹ ಬದ್ಧಂ ಅಂತ ಆಗಬೇಕು. ಈಶ್ವರ ಬುದ್ಧಿ ಜೈಹಿ ಹೊರತು ಈಶ್ವರ ಬುದ್ಧಿ ಬಿಹಿ ಅಲ್ಲ. ಮುಂದೆ ಈಶ್ವರೋ ಹಿ ಮಹದ್ಭೂತಂ ಪ್ರಭುರ್ ನಾರಾಯಣೋ ವಿರಾಟ್, ಇದು ಹೆಚ್ಚು ಕಡಿಮೆ ಸರಿಯಾಗಿದೆ ಎಲ್ಲ ಕಡೆ. ಭೂತಾಂತರಾತ್ಮ ವರದಃ ಆಚಾರ್ಯ ಹೇಳಿದ ಪಾಠ, ಭೂತಾಂತರಾತ್ಮ ವಿಜ್ಞೇಯ ಅಂತ ಆಚಾರ್ಯ ಹೇಳಿದ ಪಾಠ, ವರದಃ ಅಂತ ಈಗ ಕೆಲವು ಕಡೆ ಪಾಠ ಕೇಳಿ ಬರ್ತದೆ. ಸಗುಣೋ ನಿರ್ಗುಣೋಪಿಚ ಏಕೋ ವಿಷ್ಣುನ್ ಮಹದ್ಭೂತಂ ಪೃಥಕ್ ಭೂತಾನ್ ಅನೇಕಶಃ ಅಂತ ಬಂದಿರುವಂತೆ ಉಳಿದೆಲ್ಲರೂ ಕೂಡ ಸಣ್ಣ ಸಣ್ಣ ಭೂತಗಳು. ಈಶ್ವರೋ ಹಿ ಮಹದ್ಭೂತಂ, ಆ ಭಗವಂತ ದೊಡ್ಡ ಭೂತ, ಅವನು ಪ್ರಭು ಸರ್ವ ಸಮರ್ಥ, ನಾರಾಯಣ ಗುಣಪೂರ್ಣ, ವಿರಾಟ್ ಎಲ್ಲರಿಗೂ ಅಧಿಪತಿ ಮತ್ತು ವಿಶೇಷತಃ ಪ್ರಕಾಶಿಸುವವನು ಅಂತಲೂ ಅರ್ಥ. ಭೂತಾಂತರಾತ್ಮ ವಿಜ್ಞೇಯ, ಎಲ್ಲ ಭೂತಗಳ ಒಳಗೆ ಅವನಿದ್ದಾನೆ. ಅವನು ಸಗುಣನೂ ಹೌದು, ಅನಂತ ಕಲ್ಯಾಣ ಗುಣ ಪರಿಪೂರ್ಣನೂ ಹೌದು, ನಿರ್ಗುಣೋಪಿಚ ಪ್ರಾಕೃತ ಗುಣರಹಿತನೂ ಕೂಡ ಹೌದು. ಭೂತ ಪ್ರಳಯಂ ಅವ್ಯಕ್ತಂ ಶುಶ್ರೂಷು ನೃಪಸತ್ತಮ ಅಂತ. ಭೂತ ಪ್ರಳಯಂ ಅವ್ಯಕ್ತಂ ಅಂತ ಪಾಠ ಇದ್ದರೆ ಆಚಾರ್ಯರ ದೃಷ್ಟಿಯಲ್ಲಿ, ಭೂತ ಪ್ರಳಯಂ ಅತ್ಯಂತಂ ಅಂತ ಕೆಲವು ಕಡೆ ಪಾಠ ಇದೆ. ಹಿಂದೆ ಮಹಾಭಾರತ ಪ್ರವಚನದಲ್ಲಿ ನಾನು ಭಾಗವತ ತಾತ್ಪರ್ಯದಲ್ಲಿ ಬಂದದ್ದನ್ನು ಅಲ್ಲಿ ಉಲ್ಲೇಖ ಮಾಡಿದ್ನೋ ಇಲ್ಲೋ ನೆನಪಿಲ್ಲ, ಮಾಡಿದ್ದಿರಬಹುದು. ಈಗಂತೂ ಅದರ ಪಾಠ ಹೇಗೆ ಅಸ್ತವ್ಯಸ್ತ ಆಗಿದೆ ಅನ್ನೋದನ್ನ ಹೇಳ್ತಿದ್ದಾನೆ. ಭೂತ ಪ್ರಳಯಂ ಅವ್ಯಕ್ತಂ ಅಂದರೆ ಅವ್ಯಕ್ತದ ಅಭಿಮಾನಿನಿ ಅಂತ ಲಕ್ಷ್ಮೀದೇವಿ. ಅವಳು ಎಲ್ಲ ಭೂತಗಳ ಪ್ರಳಯಗಳಿಗೆ ಕಾರಣ. ಭೂತಾನಾಂ ಪ್ರಳಯ ಯಸ್ಯಾಹ ಸ ಅಥವಾ ಯಸ್ಮಾತ್ ತತ್, ಎಲ್ಲ ಜೀವಿಗಳ ಪ್ರಳಯಕ್ಕೆ ಕಾರಣವಾದಂತಹ ಅವ್ಯಕ್ತ, ಆ ಅವ್ಯಕ್ತದ ಅಭಿಮಾನಿಯಾದಂಥ ಲಕ್ಷ್ಮೀದೇವಿಯು ಕೂಡ ಶುಶ್ರೂಷು, ಈ ಭಗವಂತನನ್ನು ಸೇವಿಸುವ ತವಕದಲ್ಲಿರ್ತಾಳೆ. ನೃಪಸತ್ತಮ ಅಂತ ವೈಶಂಪಾಯನರು ಜನಮೇಜಯನಿಗೆ ಪ್ರಾಯ ಹೇಳಿದ ಮಾತದು, ರಾಜನೇ ಅಂತ. ಭೂತ ಪ್ರಳಯಂ ಅತ್ಯಂತಂ ಅಂತ ಕೆಲವು ಕಡೆ ಇದೆ, ಶುಶ್ರೂಷು ಅಂತಿದ್ದುದನ್ನು ಬಿಟ್ಟು ಶೃಣುಷ್ವ ಅಂತ ಕೆಲವು ಕಡೆ ಪಾಠ ಇದೆ. ಶೃಣುಷ್ವ ಅಂತಂದರೆ ರಾಜನೇ ನೀನು ಕೇಳು ಅಂತ ಹೇಳಿದಾಗ್ತದೆ. ಆದರೆ ಲಕ್ಷ್ಮೀದೇವಿಯು ಕೂಡ ಆತನನ್ನು ಸೇವಿಸ್ತಾ ಇದ್ದಾಳೆ. ಅವ್ಯಕ್ತದ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯ, ಪ್ರಕೃತಿಯ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯ ಅವನನ್ನು ಸೇವಿಸ್ತಾ ಇದ್ದಾಳೆ ಅಂದಮೇಲೆ ಅವಳು ಅವನ ಅಧೀನ ಅಂತಾಯಿತು. ಆ ಪ್ರಕೃತಿಯಿಂದ ಹುಟ್ಟುವ ಪ್ರಾಕೃತವಾದ ದೇಹ ಅವನಿಗೆ ಹೇಗೆ ಬರಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಧ್ವನಿಯಲ್ಲಿದೆ. ಶುಶ್ರೂಷು ಅನ್ನೋ ಶಬ್ದವನ್ನು ತೆಗೆದು ಶೃಣುಷ್ವ ಅಂತ ಈಗ ನಾವು ಪಾಠದಲ್ಲಿ ನೋಡ್ತಾ ಇರೋದ್ರಿಂದ ಲಕ್ಷ್ಮೀದೇವಿ ಆತನನ್ನು ಸೇವಿಸ್ತಾ ಇದ್ದಾಳೆ ಅನ್ನೋ ಸಂಗತಿ ಅಲ್ಲಿ ಮಹಾಭಾರತದ ಮಾತಿನಿಂದ ನಮಗೆ ಸಿಗೋದೇ ಇಲ್ಲ. ಮಹಾಭಾರತದ ಆ ಶಾಂತಿ ಪರ್ವದ ಕೆಲವು ಮಾತುಗಳನ್ನು ನೋಡ್ತಾ ಇದ್ದೀವಲ್ಲ, ಅವು ಈಗ ನಾವು ನೋಡ್ತಿರುವಂಥ ಭಾಗವತದ ಮಾತುಗಳಿಗೂ ಕೂಡ ಹೊಂದುತ್ತವೆ. ಅದಕ್ಕಾಗಿ ಅವನ್ನೂ ಕೂಡ ಕೆಲವನ್ನು ನೋಡಬೇಕು ಅಂತ ಕಾಣಿಸ್ತು. ತಮಯೇವಾಭವತ್ ಸರ್ವಂ ನ ಪ್ರಾಜ್ಞಾಯತೆ ಕಿಂಚಿತ, ಎಲ್ಲ ಕಡೆ ತಮಸ್ಸೇ ಇತ್ತಂತೆ, ಅಲ್ಲಿ ಯಾರಿಗೂ ಏನು ಕಾಣದಂತೆ ಇತ್ತು. ಅವ್ಯಕ್ತೇ ಪುರುಷಂ ಯಾತೆ ಪುಂಸಿ ಸರ್ವಗತೆ ಪಿಚ, ಅವ್ಯಕ್ತ ತತ್ವದ ಅಭಿಮಾನಿಯಾದ ಲಕ್ಷ್ಮೀದೇವಿ ಪುರುಷಂ, ಆ ಭಗವಂತನನ್ನು ಆಶ್ರಯಿಸಿದಳು. ಆ ಭಗವಂತ ಸರ್ವಗತ, ಎಲ್ಲ ಕಡೆ ಎದ್ದುಬಿಟ್ಟ. ಆವಾಗ ಎಲ್ಲ ಕಡೆ ತಮಸ್ಸೆ ಇತ್ತು. ನ ಪ್ರಾಜ್ಞಾಯತೆ ಕಿಂಚಿತ, ಇವೆಲ್ಲ ಅದೇ ಭಾಗದಲ್ಲೇ ಬರುವ ಆ ಶ್ಲೋಕಗಳು. ತಮಸೋ ಬ್ರಹ್ಮ ಸಂಭೂತಂ, ಆ ತಮಸ್ಸಿನಿಂದಲೇ ಈ ಬ್ರಹ್ಮ ಹುಟ್ಟಿತು. ತಮೋ ಮೂಲಾಮೃತಾತ್ಮಕಂ, ತಮಸ್ಸಿನಿಂದ ಬ್ರಹ್ಮ ಹುಟ್ಟೋದು ಅಂತ ನಾವೇನು ನೋಡ್ತಾ ಇದ್ದೀವಲ್ಲ, ಬಹಳ ಆಶ್ಚರ್ಯಕರವಾಗಿ ಕಾಣಿಸ್ತದೆ. ಆದರೆ ಈಗ ನಾವು ಭಾಗವತ ತಾತ್ಪರ್ಯಗಳನ್ನೇನು ನೋಡಿದ್ವಲ್ಲ, ತಮಃ ಪಾನಂ, ತಮಸ್ಸಿನಿಂದ ಅದು ಆಚ್ಛಾದಿತವಾಗಿತ್ತು ಆ ಪುರುಷ ರೂಪ. ತಮಸ್ಸನ್ನು ಅವನು ದೂರ ಮಾಡಿಕೊಂಡಾಗ ಅದೇ ರೂಪ ಅಲ್ಲೇ ಇದ್ದದ್ದು ಆವಿಷ್ಕೃತ ಆಯಿತು ಅಷ್ಟೇ. ತಮಸ್ಸಿನಿಂದಲೇ ಆವಿಷ್ಕೃತ ಆದದ್ದು ಅದು. ಆದ್ದರಿಂದ ತಮಸೋ ಬ್ರಹ್ಮ ಸಂಭೂತಂ ಅಂತ ಮಹಾಭಾರತದ ಮಾತು ಕೂಡ ಭಾಗವತದ ಈ ಮಾತಿಗೆ ಸಂವಾದಿಯಾಗಿದೆ ಅಂತಲೇ ತಿಳ್ಕೋಬಹುದು. ತದ್ವಿಶ್ವ ಭಾವ ಸಂಜ್ಞಾಂತಂ ಪೌರುಷೀಂ ತನುಮಾಶ್ರಿತಂ, ಪುರುಷ ಅನ್ನೋ ರೂಪವನ್ನು ಅದು ತಾಳಿತು. ವಿದ್ಯಾ ಸಹಾಯವಾನ್ ದೇವೋ ವಿಶ್ವಕ್ಸೇನೋ ಹರಿಪ್ರಭು ಅಪ್ಸ್ವೇವ ಶಯನಂ ಚಕ್ರೇ ನಿದ್ರಾಯೋಗಂ ಉಪಾಗತಃ. ವಿದ್ಯಾ ಅಂದರೆ ಲಕ್ಷ್ಮೀದೇವಿ, ಅವಳ ಜೊತೆಗೂಡಿದಂಥ ಈ ಭಗವಂತ, ಪ್ರಭುವಾದ ಹರಿಯಾದ ಭಗವಂತ ನೀರಿನಲ್ಲೇ ಮಲಗಿದ, ಅದು ನಿದ್ರಾಯೋಗಂ ಉಪಾಗತಃ, ಯೋಗ ನಿದ್ರಾ ಅದು. ಜಗತಃ ಚಿಂತಯನ್ ಸೃಷ್ಟಿಂ ಚಿತ್ರಾಂ ಬಹುಗುಣೋದ್ಭವಾಂ ತಸ್ಯ ಚಿಂತಯತ ಸೃಷ್ಟಿಂ
ಮಹಾನಾತ್ಮ ಗುಣ ಸ್ಮೃತಃ. ಆ ಯೋಗನಿದ್ರೆ ಮಾಡುವುದು ಅಂದ್ರೆ ಏನು? ಮುಂದಿನ ಭಾಗವತದ ಶ್ಲೋಕಗಳಲ್ಲಿ ಅವನು ಯೋಗನಿದ್ರೆ ಮಾಡ್ತಿದ್ದ ಅಂತ ಬರೋದಿದೆ. ಆ ಯೋಗನಿದ್ರೆ ಮಾಡುವುದು ಅಂದರೆ ಜಗತ್ತಿನ ಸೃಷ್ಟಿಯನ್ನು ನಾನು ಹೇಗೆ ಮಾಡಲಿ ಅಂತ ಆಲೋಚನೆ ಮಾಡುತ್ತಾ ಇರುವುದು ಅಂತಲೇ ಅರ್ಥ. ಯೋಗ ಅಂದರೆ ಸಮಾಧಿ ಅಂತ ಅರ್ಥ ಬರೆದಿದ್ದಾರೆ ಅಲ್ಲಿ ಕೆಲವರು. ಸಮಾಧಿ ಸ್ಥಿತಿಯಲ್ಲಿ ಒಬ್ಬ ಸಾಧಕನಾದವನು ಹೇಗೆ ಆಳವಾಗಿ ಚಿಂತನೆ ಮಾಡ್ತಾ ಇರ್ತಾನೋ ಹಾಗೆ ಭಗವಂತನು ಕೂಡ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಲಿ ಅಂತ ಗಾಢವಾದ ಆಲೋಚನೆ ಮಾಡ್ತಾ ಆ ಯೋಗ ನಿದ್ರೆಯನ್ನು ಹೊಂದಿದ ಅಂತ ಮುಂದೆ 2ನೇ ಶ್ಲೋಕದಲ್ಲಿ ಬರೋದಿದೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋರಿದ್ದೇವೆ. ಈಗ ಮಹಾಭಾರತ ಅದೇ ಶಾಂತಿ ಪರ್ವತ ಅಥವಾ ಅದರ ಉಪಪರ್ವವಾದ ಮೋಕ್ಷ ಧರ್ಮ ಪರ್ವದಲ್ಲಿ ಕೂಡ ಅಂಥದೇ ವಿಷಯಗಳನ್ನೇ ಹೇಳಿದೆ. ಮುಂದೆ ಆಚಾರ್ಯರು ನಾಸೀದಹೋ ನ ರಾತ್ರಿ ನ ಸದಾಸೀತ್ ತನ್ಮಹದ್ ವಪುಹು ತದಾ ಅಭವತ್ ವಿಶ್ವರೂಪಂ ಸಾ ವಿಶ್ವರೂಪಸ್ಯ ಜನನಿ ಅಂತ ಬಾಲ್ಯವೆಯ ಶ್ರುತಿ ಅನ್ನೋದನ್ನು ಉದ್ಧರಿಸ್ತಾರೆ. ಆ ಪ್ರಳಯ ಕಾಲದಲ್ಲಿ ಹಗಲು ಇರಲಿಲ್ಲ, ರಾತ್ರಿ ಇರಲಿಲ್ಲ. ಅಸತ್ ಅಂದರೆ ಕಾರ್ಯರೂಪವಾದ ಪ್ರಪಂಚ, ಅದು ಇರಲಿಲ್ಲ. ತನ್ಮಹದ್ ವಪುಹು ವ್ಯಾಪ್ತವಾದ ಶರೀರವುಳ್ಳಂತಹ ವಿಶ್ವರೂಪನಾದಂತಹ ಹರಿಯೊಬ್ಬನೇ ಅವಾಗಿದ್ದ. ಸಾ ವಿಶ್ವರೂಪಸ್ಯ ರಜನಿ, ಆ ಪ್ರಳಯ ಕಾಲವೇ ಅವನಿಗೆ ರಾತ್ರಿಯಂತೆ ಅಂತ ಹೀಗೆ ಬಂದಿದೆ. ಇದು ಕೂಡ ಆತನಿಗೆ ಯಾವುದೇ ಪ್ರಾಕೃತ ಶರೀರ ಇಲ್ಲ ಅನ್ನೋದನ್ನೆಲ್ಲ ತೋರಿಸ್ತಾ ಇದೆ. ರಜನಿ ಅಂತ ನಾವು ಪಾಠವನ್ನು ಹೇಳಿದ್ವಲ್ಲ, ಗೋವಿಂದಾಚಾರ್ಯರು ರಜಂತಿ ಅಂತ ಒಂದು ಕಡೆ ಪಾಠ ಇದೆ ಅಂತ ಹೇಳಿದ್ದಾರೆ. ಅವ್ರು ಇಟ್ಕೊಂಡಿರೋ ಪಾಠ ರಜಂತಿ ಅಂತಲೇ. ರಜನಿ ಅನ್ನೋದನ್ನು ಕೇವಲ ಫುಟ್ನೋಟ್ನಲ್ಲಿ ಹಾಕ್ತಾರಷ್ಟೆ. ಆದರೆ ಅವ್ರು ಹೇಳುವ ಅರ್ಥಕ್ಕನುಸಾರವಾಗಿ ರಜಂತಿ ಅಂದರೂ ರಜನಿ ಅಂದರೂ ಅರ್ಥ ಒಂದೇ. ತೇನ ರಜಂತಿ ಇತ್ಯಪಿ ರಜನಿ ಇತ್ಯೇವ ಅರ್ಥ. ಆ ಪ್ರಳಯ ಕಾಲವೇ ಆ ಭಗವಂತನಿಗೆ ರಾತ್ರಿ ಇದ್ದಂತೆ ಅಂತ ಅರ್ಥ ಅವ್ರದ್ದು. ನತಸ್ಯ ಪ್ರಾಕೃತಾಮೂರ್ತಿ ಮಾಂಸಮೇಧೋಸ್ಥಿ ಸಂಭವ ನಯೋಗಿತ್ವಾದ್ ಈಶ್ವರತ್ವಾತ್ ಸತ್ಯರೂಪಾಚ್ಯುತೋ ವಿಭು ಇತಿ ವಾರಾಹೆ. ವರಾಹ ಪುರಾಣದಲ್ಲಿ ಕೂಡ ಅವನಿಗೆ ಪ್ರಾಕೃತವಾದಂತಹ ದೇಹವೇ ಇಲ್ಲ, ಮಾಂಸ, ಮೇಧಸ್ಸು, ಎಲುಬು ಇತ್ಯಾದಿಗಳಿಂದ ಹುಟ್ಟಿದಂತಹ ಶರೀರವಿಲ್ಲ, ಪ್ರಾಕೃತವಾದ ಶರೀರ ಇಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಇದು ನಯೋಗಿತ್ವಾತ್ ಈಶ್ವರತ್ವಾತ್, ಯಾವುದೋ ಯೋಗ ಬಲದಿಂದ ಅವನು ಈ ಪ್ರಕೃತಿಯನ್ನು ಗೆದ್ದದ್ದಲ್ಲ, ಹೊರತು ಅವನ ಅಚಿಂತ್ಯವಾದ ಅನಾದಿಯಾದ ನಿತ್ಯವಾದ ಅಚಿಂತ್ಯ ಶಕ್ತಿ ಏನಿದೆ ಆ ಶಕ್ತಿಯಿಂದ ಅವನು ಪ್ರಕೃತಿಯನ್ನು ಮೀರಿ ನಿಂತಿದ್ದಾನಷ್ಟೇ. ಸತ್ಯರೂಪಾಚ್ಯುತೋ ವಿಭು, ಅವನ ಶರೀರ ಪೂರ್ಣಾನಂದ ಜ್ಞಾನ ರೂಪವಾದಂತಹ ಶರೀರ, ಅದು ಅಚ್ಯುತ, ಅವನ ನಾಶರಹಿತನೂ ಕೂಡ ಅಂತ ಹೀಗೆ ವರಾಹ ಪುರಾಣ ಅವನನ್ನು ವರ್ಣನೆ ಮಾಡಿದೆ. ಇದರ ನಂತರ ಮತ್ತೆ ಮಹಾವರಾಹ ಪುರಾಣದೊಂದು ಬೇರೆ ಉದ್ಧರಿಸ್ತಾರೆ. ಈಗ ನಾವು ನೋಡಿದ್ದು ಇದು ವರಾಹ ಪುರಾಣ. ಸತ್ಯಂ ಅಂದರೆ ಪರಿಪೂರ್ಣ ಆನಂದ ಅನುಭವಾತ್ಮಕಂ ಅಂತ ಹೀಗರ್ಥ. ಇದು ಯಾದವಾರ್ ಹೇಳಿದ ಅರ್ಥ. ಅದನ್ನೇ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಕನ್ನಡದಲ್ಲಿ ಅನುವಾದಿಸಿದ್ದಾರೆ. ಹೀಗೆ ಜ್ಞಾನಾನಂದ ರೂಪವಾದದ್ದು ಆತನ ಶರೀರ, ಹೊರತು ರಕ್ತಮಾಂಸಾದಿ ರೂಪವಾದದ್ದು ಅಲ್ಲ ಅಂತ ಅಭಿಪ್ರಾಯ. ಸತ್ಯ ಅನ್ನೋ ಶಬ್ದಕ್ಕೆ ಅರ್ಥ ಹೇಗೆ ಅಂದರೆ, ಭಾಗವತದ 10ನೇ ಸ್ಕಂದದಲ್ಲಿ ಸತ್ಯವೃತಂ ಸತ್ಯ ಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯ ಅಂತ ಶ್ಲೋಕ ಇದೆ. ಅದು ದೇವತೆಗಳು ಗರ್ಭಸ್ಥನಾದ ಭಗವಂತನ ಸ್ತುತಿಸಿದ್ದು. ಅಲ್ಲಿ ಭಾಗವತ ತಾತ್ಪರ್ಯ ಇದೆ. ಸಚ್ಛಬ್ದ ಉತ್ತಮಂ ಬ್ರೂಯಾತ್ ಆನಂದಂ ತೀತಿ ವೈ ವದೇತ್ ಏತಿ ಜ್ಞಾನಂ ಸಮುದ್ದಿಷ್ಟಂ ಪೂರ್ಣಾನಂದ ದೃಶಿಸ್ತತಃ ಸತ್ಯಶಬ್ದೋದಿತ ತಾದೃಕ್ ರೂಪಂ ನಿತ್ಯಂ ಯಥೋಹರೇಹೇ. ಸತ್ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ತಿ ಅನ್ನುವುದು ಸತ್, ತಿ, ಯ ಈ 3 ಅಕ್ಷರಗಳು. ತಿ ಅನ್ನುವುದು ಆನಂದವನ್ನು ಹೇಳ್ತದೆ, ಯ ಅನ್ನುವುದು ಜ್ಞಾನವನ್ನು ಹೇಳ್ತದೆ. ಆದ್ದರಿಂದ ಪೂರ್ಣವಾದ ಆನಂದ ಮತ್ತು ಜ್ಞಾನ, ಇದು ಸತ್ಯ ಎಂಬ ಶಬ್ದದಿಂದ ತಿಳಿದು ಬರ್ತದೆ. ಹೀಗೆ ಪೂರ್ಣವಾದ ಆನಂದ ಮತ್ತು ಜ್ಞಾನದಿಂದ ಅಭಿನ್ನವಾದ ಜ್ಞಾನಾತ್ಮಕವಾದ ರೂಪ ಇರುವವನು ಈ ಭಗವಂತ ಅಂತ ಅದರ ತಾತ್ಪರ್ಯ. ಅವನಿಗೆ ಪ್ರಾಕೃತವಾದ ದೇಹ ಇಲ್ಲ, ಇರುವುದು ಇಂಥ ಅಪ್ರಾಕೃತವಾದ ದೇಹ, ಮತ್ತು ಅದೂ ಕೂಡ ಅಚ್ಯುತ, ನಾಶರಹಿತವಾದ್ದು ಅಂತ ಅಭಿಪ್ರಾಯ. ಇದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಭಾಗವತ ತಾತ್ಪರ್ಯದ ಮುಂದಿನ ಕೆಲವು ಭಾಗಗಳನ್ನು ನಾವು
ನೋಡಬೇಕಾಗಿದೆ. ಅದನ್ನು ನಾಳೆ ದಿವಸ ನೋಡೋಣ.